ಒಟ್ನಲ್ಲಿ ಈಗ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಬಂಧಿತ 10 ಜನರ ಮೊಬೈಲ್ ಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯ ಆಗುವಂತದ್ದು ಮೊಬೈಲ್ ಫೋನ್ಗಳೇ. ಯಾಕಂದ್ರೆ ಯಾರ ಮೊಬೈಲ್ ನಿಂದ ರೇಣುಕಾಸ್ವಾಮಿಗೆ ಕರೆ ಹೋಗಿತ್ತು, ಯಾವಾಗ ಕರೆ ಹೋಗಿತ್ತು, ಆತನ ಜೊತೆಗೆ ಏನ್ ಕಾನ್ವರ್ಸೇಷನ್ ಆಗಿದೆ, ಇದೆಲ್ಲವೂ ಕೂಡ ತಿಳ್ಕೊಳ್ಳೋದಕ್ಕೆ ಮೊದಲು ಮೊಬೈಲ್ಗಳನ್ನ ವಶಕ್ಕೆ ಪಡಿತಾರೆ ಪೊಲೀಸರು. ಸೊ ಸೇಮ್ ಥಿಂಗ್ ಇಲ್ಲೂ ಕೂಡ ಆಗಿದೆ. 10 ಜನರ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆದುಕೊಂಡು ಆ ಮೊಬೈಲ್ ನಲ್ಲಿರುವಂತಹ ಡೀಟೇಲ್ಸ್ ಅನ್ನ ಫಸ್ಟ್ ಕಲೆ ಹಾಕ್ತಾರೆ. ಯಾರ ಫೋನ್ ನಿಂದ ಕರೆ ಮಾಡಲಾಗಿತ್ತು, ರೇಣುಕಾಸ್ವಾಮಿಯನ್ನ ಯಾರು ಕರೆಸಿದ್ರು ಸ್ಥಳಕ್ಕೆ ಅಂತ ಹೇಳಿ, ಜೊತೆಗೆ ಟವರ್ ಲೊಕೇಶನ್ ಅನ್ನ ಮ್ಯಾಚ್ ಮಾಡ್ತಾರೆ. ನಟ ದರ್ಶನ್ ಆ ಸಂದರ್ಭದಲ್ಲಿ ಅಲ್ಲೇ ಇದ್ರ, ಆತ ಎಲ್ಲಿ ಆ ಶೆಡ್ ನಲ್ಲಿ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಇಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಏನು ಮಾಹಿತಿ ಇದೆಯಲ್ಲ, ಸೊ ಅದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಪೊಲೀಸರು ಈಗ ಚುರುಕುಗೊಳಿಸಿದ್ದಾರೆ. ಮನೆ ಸ್ಟೇಷನ್ ಬಳಿ ನಾವು ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ, ಡೀಟೇಲ್ಸ್ ಪಡಿತಾ ಹೋಗೋಣ. ಎಸ್ ಪ್ರಜ್ವಲ್, ಈಗೇನ್ ನಡೀತಾ ಇದೆ ಈಗ ಸದ್ಯಕ್ಕೆ ಸ್ಟೇಷನ್ ನಲ್ಲಿ? ಪವಿತ್ರ ಗೌಡ ಕೂಡ ಬಂದಿದ್ದಾರೆ, ಸೊ ಇಲ್ಲೇ ದರ್ಶನ್ ಕೂಡ ಇದ್ದಾರಾ ಅಥವಾ ಏನ್ ಸದ್ಯಕ್ಕೆ ಅಲ್ಲಿಂದ ಮಾಹಿತಿ ಸಿಗ್ತಾ ಇದೆ? ಅಪ್ಡೇಟ್ಸ್ ಏನಿದೆ ಪ್ರಜ್ವಲ್? ರೆಹಮಾನ್, ಈಗ ಸದ್ಯಕ್ಕೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಹತ್ರ ನಾನಿದ್ದೀನಿ. ಈ ಪೊಲೀಸ್ ಠಾಣೆಗೆ ಮೈಸೂರಿನಿಂದ ದರ್ಶನನ್ನ ಏನು ವಶಕ್ಕೆ ಪಡೆದು ಕರ್ಕೊಂಡ್ಬಂದ ನಂತರ ಇದೇ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಂಡಿದ್ದಾರೆ. ಸದ್ಯಕ್ಕೆ ನಮಗಿರೋ ಮಾಹಿತಿ ಪ್ರಕಾರ ದರ್ಶನ್ ಮತ್ತೆ ಈಗ ಕೆಲವೇ ನಿಮಿಷಗಳ ಹಿಂದೆ ಪವಿತ್ರ ಗೌಡ ಅವರನ್ನು ಸಹಿತ ಈ ಠಾಣೆಗೆ ಕರ್ಕೊಂಡು ಬಂದು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇನ್ನ ಇಬ್ಬರನ್ನ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಅವರ ವಿಚಾರಣೆಗಳನ್ನು ಸಹಿತ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೆ ಉಳಿದ 6 ಜನ, ಅಂದ್ರೆ ಈಗ ಸದ್ಯಕ್ಕೆ ಪೊಲೀಸರ ಮಾಹಿತಿ ಪ್ರಕಾರ 10 ಜನ ಅಂತ ಏನು ಹೇಳ್ತಿದ್ದಾರೆ, ಅದರಲ್ಲಿ 4 ಜನ ಇಲ್ಲಿದ್ರೆ ಇನ್ನ ಉಳಿದಂತೆ 6 ಜನರನ್ನ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲೇ ಇರಿಸಿದ್ದಾರೆ. ಈಗ ಅಲ್ಲಿ ವಿಚಾರಣೆಯನ್ನ ನೆನ್ನೆ ರಾತ್ರಿಯಿಂದ ಮಾಡಲಾಗ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇರಿಸಿದ್ದಾರೆ. ಮತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಅವರ ವಿಚಾರಣೆಯನ್ನ ಮಾಡಲಾಗ್ತದೆ. ಇದು ಒಂದು ಕಡೆ ಆದ್ರೆ, ಮತ್ತೆ ಈಗ ಮೃತನ ಕುಟುಂಬಸ್ಥರು ಈಗಾಗಲೇ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಆಗಮಿಸಿ ಒಂದಷ್ಟು ಮಾಹಿತಿಯನ್ನ, ಹೇಳಿಕೆಯನ್ನು ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಮತ್ತೆ ಮೃತದೇಹ ಏನಿದೆ ಅಂದ್ರೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ನಂತರ ಆತನ ಮೃತದೇಹವನ್ನ ಪೊಲೀಸರು ಅನ್ನೋನ್ ಬಾಡಿ ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನ ಮಾಡಿರ್ತಾರೆ. ಈಗ ವಿಕ್ಟೋರಿಯಾ ಆಸ್ಪತ್ರೆ ಮಾರ್ಚುರಿಯಲ್ಲಿ ಬಾಡಿ ಇದೆ. ಹೀಗಾಗಿ ಎಸಿಪಿ ವಿಜಯನಗರ ಸಬ್ ಡಿವಿಷನ್ ಎಸಿಪಿ ಆಗಿರುವಂತಹ ಚಂದನ್ ಮತ್ತೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರು ಇಬ್ರು ಸಹಿತ, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರು ಈ ಪ್ರಕರಣದ ತನಿಖಾಧಿಕಾರಿ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಗಿರೀಶ್ ನಾಯಕ್ ಅವರು. ಹೀಗಾಗಿ ಅವರಿಬ್ರು ಸಹಿತ ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳಿದ್ದಾರೆ. ಈಗಾಗಲೇ ತೆರಳಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡುವಂತ ಮಾಡುವ ಕೆಲಸ ಆಗ್ತದೆ. ಮತ್ತೆ ಇನ್ನೊಂದು ಕಡೆ ಈಗಾಗಲೇ ಈಗ ವಶಕ್ಕೆ ಪಡೆದಿರುವಂತಹ 10 ಜನ ಏನಿದ್ದಾರೆ, ಈ 10 ಜನರ ಮೊಬೈಲ್ ನ ಈಗಾಗಲೇ ವಶಕ್ಕೆ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಮೊಬೈಲ್ ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಇವತ್ತು ಬೆಳಗ್ಗೆ ಸುಮಾರು 5:30-6 ಗಂಟೆ ಸಮಯದಲ್ಲಿ ಮೈಸೂರಿನ ರೆಡಿಸನ್ ಅಲ್ಲಿ ಏನು ದರ್ಶನ್ ಅವರು ಇದ್ರು ಅಂತ ಹೇಳಿ ಮಾಹಿತಿ ಇತ್ತು. ಹೀಗಾಗಿ ಅಲ್ಲಿಗೆ ತೆರಳಿ ಎಸಿಪಿ ಚಂದನ್ ಮತ್ತೆ ಅವರ ಟೀಮ್ ಅವರನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡ್ಬರುವಂತ ಕೆಲಸ ಆಯ್ತು. ಮತ್ತೆ ಪ್ರಮುಖವಾದಂತಹ ವಿಚಾರವನ್ನ ನೋಡ್ಕೊಂತ ಹೋದ್ರೆ ಇಲ್ಲಿ ಸದ್ಯಕ್ಕೆ ಅಂದ್ರೆ ಈಗ ಈ ಕೇಸ್ ದಾಖಲಾದಂತ ಸಮಯದಲ್ಲಿ ಕೇವಲ 2 IPC ಸೆಕ್ಷನ್ಗಳ ನಡುವೆ ಕೇಸನ್ನ ಆಗಿದ್ದು. ಅಂದ್ರೆ 302 ಕೊಲೆ ಅಂತ ಹೇಳಿ ಮತ್ತೆ 201 IPC ಸಾಕ್ಷಿಗಳ ನಾಶ ಅಂತ ಹೇಳಿ 2 ಸೆಕ್ಷನ್ ನಲ್ಲಿ ಕೇಸ್ ಆಗಿತ್ತು. ಆದ್ರೆ ಈಗ ಪೊಲೀಸ್ ಅಧಿಕಾರಿಗಳು 120B ಅನ್ನ ಇನ್ವೋಕ್ ಮಾಡ್ತಿದ್ದಾರೆ. ಈಗಾಗಲೇ ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸ್ತಾರೆ. ಅದಕ್ಕೂ ಮೊದಲೇ ನ್ಯಾಯಾಲಯದಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಒಂದು 120P ಒಳಸಂಚನ್ನ ಮಾಡಿ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿದ್ದಾರೆ ಅನ್ನೋದು. ಯಾಕಂದ್ರೆ 10ಕ್ಕೂ ಹೆಚ್ಚು ಜನ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಚಿತ್ರದುರ್ಗದಿಂದ ಕಿಡ್ನಾಪ್ ಆಗಿದೆ. ಹೀಗಾಗಿ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಆಗಿರೋದಕ್ಕೆ ಸಂಬಂಧವಾಗಿ ಕಿಡ್ನಾಪಿಂಗ್ ಗೆ ಸಂಬಂಧಪಟ್ಟಂತ IPC ಸೆಕ್ಷನ್ ಅನ್ನು ಸೇರಿಸ್ತಿದ್ದಾರೆ. ಕೇವಲ ಕೊಲೆ ಮಾತ್ರ ಅಲ್ಲ, ಕಿಡ್ನಾಪ್ ಮಾಡಿ, ಹಲ್ಲೆ ಮಾಡಿ, ಆತನನ್ನ ಕೊಲೆಯನ್ನ ಮಾಡಿ, ಕೊಲೆಯ ಸಾಕ್ಷಿಗಳನ್ನ ನಾಶ ಮಾಡಿರುವಂತದ್ದು ಈಗ ಈ ಬಂಧಿತ ಅಥವಾ ವಶದಲ್ಲಿ ಇರುವಂತಹ ವ್ಯಕ್ತಿಗಳ ವಿರುದ್ಧ ಇರುವಂತಹ ಆರೋಪ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಿದ್ದಾರೆ. ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸ ಆಗಿದೆ. ಯಾರ್ಯಾರ ನಡುವೆ ಕಮ್ಯುನಿಕೇಶನ್ ಆಗಿತ್ತು, ಯಾರ್ಯಾರು ಮಾತಾಡಿದ್ರು ಅಂತ ಹೇಳಿ. ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ರೇಣುಕಾಸ್ವಾಮಿ ಏನಿದ್ದಾನೆ, ಈತ ಕೆಟ್ಟದಾಗಿ ಬಿಂಬಿತವನ್ನ ಮಾಡಿದ್ದ, ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡಿದ್ದ, ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ದ. ಇದೆಲ್ಲವೂ ಆತನ ಮೇಲೆ ಇವರು ಅಂದ್ರೆ ಒಂದು ಕೊಲೆಗೆ ಕಾರಣ ಅಂತ ಹೇಳಿ ಹೇಳ್ಬೋದು. ಆತ ವಿಕ್ಟಿಮ್ ಏನಿದ್ದಾನೆ, ಅವನ ಡಿಸೀಸ್ಡ್ ಏನಿದ್ದಾನೆ, ಅವನ ಕೊಲೆ ಆಗ್ಲಿಕ್ಕೆ ಪ್ರೊವೋಕಿಂಗ್ ಪಾಯಿಂಟ್ ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ನಾನು ಮಾತಾಡ್ತೇನೆ ಪ್ರಜ್ವಲ್, ಒಂದಷ್ಟು ಅಪ್ಡೇಟ್ಸ್ ಇದೆ.